ನಾವು ಶ್ರೀಚಕ್ರ ಪೂಜೆ ಮಾಡುವಾಗ ಆವರಣ ದೇವತೆಗಳು ಅಂತ ಹೇಳ್ತೀವಿ, ಆಮೇಲೆ ಯೋಗಿನಿ ದೇವತೆಗಳು ಅಂತ ಹೇಳ್ತೀವಿ, ಆಮೇಲೆ ದೇವಿಯ ಪರಿಚಾರಕರು ಅಂತ ಹೇಳ್ತೀವಿ. ಇದು ಒಂದು ರೀತಿ ಇದೆಲ್ಲ ಏಂಜಲ್ಸ್ ಅಂತ ಹೇಳ್ತೀವಿ, ದೇವತೆಗಳು ಅಂತ. ಅಂದರೆ ದೇರ್ ಆಲ್ ದಿ ಮೆಸೆಂಜರ್ಸ್. ಶಬ್ದಾಕರ್ಷಣೆ, ರೂಪಾಕರ್ಷಣೆ, ರಸಾಕರ್ಷಣೆ, ಆಕರ್ಷಣ ಶಕ್ತಿಗಳು ಎಲ್ಲ ಶ್ರೀಚಕ್ರದಲ್ಲಿ ಒಂದೊಂದು ಆವರಣದಲ್ಲೂ ನಾವು ಶಕ್ತಿಗಳನ್ನು ನಾವು ನೋಡಿದ ಹೆಸರುಗಳೆಲ್ಲ ಎಷ್ಟು ಚೆನ್ನಾಗಿದೆ. ಅಷ್ಟಸಿದ್ಧಿಗಳು, ಮುದ್ರಾಗಳು ಎಲ್ಲನೂ ಇದು ಒಂದು ಡೈಮೆನ್ಷನ್ನಲ್ಲಿ, ಒಂದು ಆಯಾಮದಲ್ಲಿ ಇದ್ದೇ ಇದೆ. ಅದು ಆ ಶಕ್ತಿಗಳೆಲ್ಲ, ಆ ಏಂಜಲ್ಸ್ ಎಲ್ಲ ಇದ್ದಾರೆ. ನೋಡಿ, ಬೇಕಾದರೆ ನಿಮ್ಗೆ ಏನಾದರೂ ತುಂಬ ದೇವಿ ಭಕ್ತರಾಗಿದ್ದರೆ, ನಿಮ್ಗೆ ಸಹಾಯ ಮಾಡಿದ್ದಾರೆ ಹೇಗೆ ಬಂದು ಅಂದರೆ ಯಾರ ಮೂಲಕನೂ ಕೆಲಸ ಮಾಡ್ತಾರೆ ಅವರು. ನಾವು ಅಂದ್ಕೊಂಡೇ ಇರಲ್ಲ ಇವ್ರ ಮೂಲಕ ನಮ್ಗೆ ಸಹಾಯ ಆಗುತ್ತೆ ಅಂತ. ಏಂಜಲ್ಸ್ ಥರ, ದೇವತೆಗಳ ಥರ, ನಾವು ದೇವ್ರ ಥರ ಬಂದು ಸಹಾಯ ಮಾಡ್ತಾರೆ. ಅಂದರೆ ಅವರು ಬೇರೆಯವರಲ್ಲಿ ಆಕಾರವನ್ನು ತಗೊಳ್ತಾರೆ, ಮನುಷ್ಯ ರೂಪ ತಗೊಳ್ತಾರೆ. ಅವರು ಯಾವ್ದಾದ್ರು ಮನುಷ್ಯರಲ್ಲಿ ಮೂಲಕ ಕೆಲಸ ಮಾಡ್ತಾರೆ, ಅವ್ರು ಫಂಕ್ಷನ್ ಮಾಡ್ತಾರೆ ಬೇರೆಯವ್ರ ಮೂಲಕ. ಇದೆಷ್ಟೋ ಸತಿ ಅನುಭವಕ್ಕಾಗಿದೆ ನಿಮಗೆ. ಆದರೆ ನೀವು ಅದನ್ನು ಆ ಥರ ನಂಬಲ್ಲ. ಇವ್ರು ಸಹಾಯ ಮಾಡಿದ್ರು, ಯಾವತ್ತೋ ನಮ್ಮ ಮಾಡಿದ್ವಿ ಅಂತ. ಖಂಡಿತವಾಗ್ಲೂ ಯಾರ ಮೂಲಕನೋ ದೇವರು ಬಂದು ಖಂಡಿತವಾಗ್ಲೂ ಸಹಾಯ ಮಾಡ್ತಾನೆ. ದೇವರು ಅಂತಂದಾಗ ಅವನು ಪ್ರತ್ಯಕ್ಷವಾಗಿ ಅವನು 4 ಕೈ, 10 ಕೈ, 8 ಕೈ ಹಿಡ್ಕೊಂಡು ನಿಂತ್ಕೋಬೇಕಾಗಿಲ್ಲ. ನಿನಗೆ ಬೇಕಾದಾಗ ನಿಜವಾಗ್ಲೂ ನಿನ್ನ ಕೈ ಹಿಡಿದು ನಡೆಸೋಕ್ಕೆ ಯಾರಾದರೂ ಬಂದೇ ಬರ್ತಾರೆ. ಅವರೇ ದೇವರು ನಮ್ಮ ಪಾಲಿಗೆ. ದೇವರು ಅವ್ರ ಮೂಲಕ ಕೆಲಸ ಮಾಡ್ತಾನೆ, ಪ್ರೇರೇಪಿಸ್ತಾನೆ ಅವ್ರಿಗೆ. ಇದನ್ನು ನಂಬೋದೇ ಸ್ಪಿರಿಚುಯಾಲಿಟಿ.